ಕರುಣಿಸಿ. ಸ್ವರ್ಗಕ್ಕಿಂತಲೂ ಪವಿತ್ರವಾಗಿರುವಂತಹ ಸಿದ್ಧರಾಮ ಶಿವಯೋಗಿಗಳು ಪಾದ ಸ್ಪರ್ಶಿಸಿರುವಂತಹ ಜಿಡ್ಗಾ ಶ್ರೀಮಠದಲ್ಲಿ ನಿಂತು ಈ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ದಿವ್ಯಶಕ್ತಿಯ ಭವ್ಯ ಪರಂಪರೆಯ ಸಮಸ್ತ ಗುರುಗಳ ಆಶೀರ್ವಾದದೊಂದಿಗೆ ದಿವ್ಯಶಕ್ತಿಯ ಭವ್ಯ ಪರಂಪರೆಯ ಪ್ರಸ್ತುತ ಪೀಠಾಧ್ಯಕ್ಷರಾಗಿರುವಂತಹ ಸೃಜನಶೀಲ ಸ್ವಭಾವ, ಕ್ರಿಯಾಶೀಲ ಸದ್ಭಾವ ಜಿಡ್ಗಾ ಶ್ರೀಮಠವನ್ನ ಸಕಲ ಸಿದ್ಧಿಗಳ ತಾಣ ಅಂತ ಹೇಳ್ತಾರೆ. ಇದೀಗ ಜಿಡ್ಗಾ ಶ್ರೀಮಠ ಸಕಲ ಅಭಿವೃದ್ಧಿಗಳ ಯಾನವಾಗಿ ಮಕ್ಕಳ ಭದ್ರ ಬುನಾದಿಯಾಗಿ ಸಂಸ್ಕಾರಯುತ ಶಿಕ್ಷಣವನ್ನ ನೀಡ್ತಾ ಇರುವಂತಹ ಮುಗಳಕೋಡ ಜಿಡ್ಗಾ ಶ್ರೀಮಠದ ಪೀಠಾಧ್ಯಕ್ಷರಾಗಿರುವಂತಹ ಪರಮ ಪೂಜ್ಯ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ ನನ್ನ ಭಕ್ತಿಪೂರ್ವಕವಾಗಿರುವಂತಹ ನಮನಗಳನ್ನ ಈ ಗುರು ಪೂರ್ಣಿಮೆಯ ಅಂಗವಾಗಿ ಪರಮ ಪೂಜ್ಯರಲ್ಲಿ ಸಲ್ಲಿಸ್ತಾ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಶ್ರೀ ಮಹಾಂತ ಶಿವಯೋಗಿಗಳಲ್ಲಿ, ರಾಜಕೀಯ ಧುರೀಣರಲ್ಲಿ, ನಮ್ಮ ಆಸ್ಥಾನದ ಕಲಾ ಬಳಗದವರಲ್ಲಿ, ನಮ್ಮ ಎಲ್ಲ ಸಾಧು ಪರಂಪರೆಯವರಲ್ಲಿ, 5 ರಾಜ್ಯಗಳಿಂದ ಅರಸಿ ಬಂದಿರುವಂತಹ ಶ್ರೀಮಠದ ಸಕಲ ಸದ್ಭಕ್ತಾದಿಗಳಲ್ಲಿ ಬಹಳ ವಿಶೇಷವಾಗಿ ಪರಮ ಪೂಜ್ಯರ ಬಹಳ ಪ್ರೀತಿ ಪಾತ್ರರಾಗಿರುವಂತಹ ಶಿವಯೋಗಿ ಜ್ಞಾನ ಮಂದಿರದ ನಮ್ಮ ಎಲ್ಲ ಮುದ್ದು ಮಕ್ಕಳಿಗೆ ಅಮೂಲ್ಯ ಮಾಡುವಂತಹ ಸಾದರ ಪ್ರಣಾಮಗಳು. ಜೈ ಸಿದ್ಧರಾಮ, ಜೈ ಸಿದ್ಧರಾಮ, ಜೈ ಸಿದ್ಧರಾಮ. ಮಕ್ಕಳ ಪ್ರತಿಧ್ವನಿ ವೇದಿಕೆಯ ಮೇಲೆ ಮಾರ್ಧನೆಯಾಗಬೇಕು. ಎಲ್ಲರೂ ಕೂಡಿ ಹೇಳಿ ಜೈ ಸಿದ್ಧರಾಮ. ಇದು ಗುರುವಿನ ನಾಮದಲ್ಲಿರುವಂತಹ ಶಕ್ತಿ. ಇವತ್ತು ಗುರು ಪೂರ್ಣಿಮೆಯ ಅಂಗವಾಗಿ 5 ರಾಜ್ಯಗಳಿಂದ ಬಂದಿರುವಂತಹ ಎಲ್ಲ ಭಕ್ತಾದಿಗಳು ಪೂಜ್ಯರ ಆಶೀರ್ವಾದ, ಸದ್ಗುರು ಶ್ರೀ ಸಿದ್ಧರಾಮ ಶಿವಯೋಗಿಗಳ ಆಶೀರ್ವಾದವನ್ನ ಪಡ್ಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೀವಿ. ಗುರುವಿನ ದೃಷ್ಟಿ ಸಿಕ್ಕಿದ್ರೆ ಸಾಕು, ಅವರ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಸಾಕು ಅಂತ ಎಷ್ಟೋ ಜನ ಆತುರಿತಿರ್ತಾರೆ. ಅಂಥದ್ರಲ್ಲಿ ಗುರುಗಳ ಪಾದವನ್ನ ಸ್ಪರ್ಶಿಸಿ ಅವರ ಆಶೀರ್ವಾದವನ್ನ ನಾವು ಪಡ್ಕೊಳ್ತೀವಿ ಅಂದ್ರೆ ಇದು ನಮ್ಮೆಲ್ಲರ ಸುಕೃತ. ಆ ಸುಕೃತಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗಿದ್ದೇವೆ ಅನ್ನೋದೇ ನಮ್ಮೆಲ್ಲರಿಗೂ ಒಂದು ದೊಡ್ಡ ಹೆಮ್ಮೆ. ಗುರು ಪೂರ್ಣಿಮಾ ಇಲ್ಲಿಂದ ಮುಗಳಕೋಡ ಜಿಡ್ಗಾ ಶ್ರೀಮಠ ಬಹಳ ವಿಶೇಷವಾಗಿ ಜಿಡ್ಗಾ ಶ್ರೀಮಠದಲ್ಲಿ ಇಲ್ಲಿಂದ ಜಾತ್ರೆಗಳ ಪ್ರಾರಂಭ. ಪ್ರತಿ ಮಠಗಳಲ್ಲಿ ಬೇರೆ ಬೇರೆ ಊರುಗಳಲ್ಲಿ ವರ್ಷಕ್ಕೊಂದು ಜಾತ್ರೆಯಾದ್ರೆ ಜಿಡ್ಗಾ ಶ್ರೀಮಠದಲ್ಲಿ ವಾರಕ್ಕೊಂದು ಜಾತ್ರೆ, ವಾರಕ್ಕೊಂದು ಕಾರ್ಯಕ್ರಮ. ಆ ಎಲ್ಲ ಕಾರ್ಯಕ್ರಮಗಳಿಗೂ ಇಷ್ಟೇ ಸಂಖ್ಯೆಯಲ್ಲಿ ಬರುವಂತಹ ಗಟ್ಟಿ ಸದ್ಭಕ್ತಾದಿಗಳು ಎಲ್ಲಾದರೂ ಇದ್ರೆ ಅದು ಮುಗಳಕೋಡ ಜಿಡ್ಗಾ ಶ್ರೀಮಠದ ಸದ್ಭಕ್ತಾದಿಗಳು. ಗುರುಗಳ ಬಗ್ಗೆ ಸಾಕಷ್ಟು ವೇದಿಕೆಗಳಲ್ಲಿ ಸಾಕಷ್ಟು ವಿಚಾರಗಳನ್ನ ಹಲವಾರು ಬಾರಿಗೆ ಹೇಳಿದ್ದೀವಿ. ಇವತ್ತು ಗುರುಗಳ ಬಗ್ಗೆ ಏನ್ ಹೇಳಬೇಕು ಅಂತ ತೋಚ್ತಾ ಇರಲಿಲ್ಲ. ಬೆಳಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲಿ ಶಿವಯೋಗಿಯ ಗದ್ದುಗೆಯಲ್ಲಿ ಸಿದ್ಧರಾಮ ಶಿವಯೋಗಿಗಳಿಗೆ 7 ನದಿಗಳಿಂದ, ಸಪ್ತ ನದಿಗಳ ಒಂದು ಮಹಾ ತೀರ್ಥದಿಂದ ರುದ್ರಾಭಿಷೇಕ ಆಯಿತು. ವಿಶೇಷ ಪೂಜೆಯನ್ನ ಪರಮ ಪೂಜ್ಯ ಶ್ರೀಗಳು ತಾವೇ ಖುದ್ದಾಗಿ ಕದ್ರು ಗದ್ದುಗೆಗೆ ಎಲ್ಲ ಜನ ನಮ್ಮ ಸದ್ಭಕ್ತಾದಿಗಳ ಸಮ್ಮುಖದಲ್ಲಿ ಸಲ್ಲಿಸಿದ್ರು. ಆ ಒಂದು ಅದ್ಭುತವಾಗಿರುವಂತಹ ಒಂದು ಕ್ಷಣ ಹೇಗಿತ್ತು ಅಂದ್ರೆ, ಸಾಕ್ಷಾತ್ ಸಿದ್ಧರಾಮ ಶಿವಯೋಗಿಗಳು ಅವರ ದೃಷ್ಟಿಯಿಂದ ನಮ್ಮೆಲ್ಲರನ್ನ ನೋಡಿ ಹರಸಿ ಹಾರೈಸ್ತಾ ಇದ್ದಾರೆ. ಅವರು ನಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ, ನಮ್ಮ ಬೇಡಿಕೆಗಳಿಗೆ, ನಮ್ಮ ಪ್ರಾರ್ಥನೆಗಳಿಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನುವಂಥ ಮುಖ ಲಕ್ಷಣಗಳು ಅವರ ಮೂರ್ತಿಯನ್ನ ನೋಡಿದಾಗ ನನ್ನ ಮನದಲ್ಲಿ ಇವತ್ತು ಭಾಸವಾಯಿತು. ಯಾಕಂದ್ರೆ ಭಕ್ತಿ ಭಾವದಿಂದ ನಾವು ಸದ್ಗುರುವಿನಲ್ಲಿ ಮುಗಿದ ಕೈ, ಬಾಗಿದ ತಲೆಯಿಂದ ಬೇಡ್ಕೊಂಡ್ರೆ ಎಲ್ಲವನ್ನು ನೀಡುವಂತಹ ಗಟ್ಟಿ ಗುರು ಸಿದ್ಧರಾಮರು ನಮ್ಮ ಜೊತೆಗಿದ್ದಾರೆ. ನಾವು ಮಾಡುವಂತಹ ಪ್ರತಿ ಕೆಲಸದಲ್ಲಿ ನಮ್ಮ ಕರ್ಮದ ಫಲವಾಗಿ ನಮಗೆ ಏನು ಸಿಕ್ಕಿದ್ರು ಕೂಡ ನಮಗೆ ನಮ್ಮ ಕರ್ಮದ ಫಲವಾಗಿ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗೆ ಇನ್ನೊಂದು ಮಾತನ್ನು ಕೂಡ ಹೇಳ್ತಾರೆ, ಭಗವಂತನ ಇಚ್ಛೆ ಇಲ್ಲದೆ ಯಾವ ಕೆಲಸವೂ ಕೂಡ ಆಗೋದಿಲ್ಲ, ಭಗವಂತನ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲ್ಲಾಡೋದಿಲ್ಲ ಅಂತ ಹೇಳ್ತಾರೆ. ಒಬ್ಬ ಗುರುವಿನ ಹತ್ರ ಹೀಗೆ 2 ಜನ ಶಿಷ್ಯರು ಹೋಗಿ ಕೇಳ್ತಾರೆ. ಆ 2 ಜನ ಶಿಷ್ಯರು ತಮ್ಮ ಗುರುವಿಗೆ ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾ ಇರ್ತಾರೆ, ಅಷ್ಟೇ ಶ್ರದ್ಧೆಯಿಂದ ನಡ್ಕೊಳ್ತಾ
ಇಬ್ರು ಹೋಗಿ ಪ್ರಶ್ನೆ ಮಾಡ್ತಾರೆ. ಒಬ್ಬ ಹೋಗಿ ಪ್ರಶ್ನೆ ಮಾಡ್ತಾನೆ, ಅಲ್ಲ ಗುರುವೆ, ನಾನು ಇಷ್ಟೊಂದು ಶ್ರದ್ಧೆಯಿಂದ ಇಷ್ಟೊಂದು ನಿಷ್ಠೆಯಿಂದ ನಿಮ್ಮ ಸೇವೆಯನ್ನ ನಾನು ಮಾಡ್ತೀನಿ, ಹಗಲು ಇರುಳು ಅಂತ ನಿಮ್ಮ ಸೇವೆಯನ್ನ ಮಾಡ್ತೀನಿ, ಆದ್ರೆ ನನಗೆ ಯಾಕೆ ಹೀಗಾಯ್ತು ಅಂತ ಪ್ರಶ್ನೆ ಮಾಡ್ತಾನೆ. ಗುರುಗಳು ಕೇಳ್ತಾರೆ, ಏನಾಯ್ತಪ್ಪ ನಿಮ್ಗೆ ಅಂತ ಕೇಳಿದಾಗ, ಏನಿಲ್ಲ, ನಾನು 4 ಜನರಿಗೆ ಶಿಕ್ಷಣವನ್ನ ವಿದ್ಯೆಯನ್ನ ನೀಡಲಿಕ್ಕೆ ಒಂದು ಗುರುಕುಲಕ್ಕೆ ಹೋಗ್ತಾ ಇದ್ದೆ. ನನ್ನ ಕಾಲಿಗೆ ಮೊಳೆ ಚುಚ್ಚಿ, ಆ ಮೊಳೆ ಚುಚ್ಚಿ ನಾನು ಬಿದ್ದೆ. ಅದರಿಂದ ಬಹಳ ನಷ್ಟ ಆಯ್ತು ನನಗೆ. ಅದೇ ನನ್ನ ಜೊತೆ ನಿಮ್ಮ ಕೈಯಲ್ಲಿ ಕಲಿತಿರುವಂತಹ ಸಹಪಾಠಿ, ಆದ್ರೆ ಅವನಿಗೆ ಹೋಗುವಂತಹ ದಾರಿಯಲ್ಲಿ ಮತ್ತೆ ಹಿಂತಿರುಗಿ ಬರುವಂತಹ ದಾರಿಯಲ್ಲಿ ಅವನಿಗೆ ಬಂಗಾರದ ಒಂದು ಚೀಲ ಸಿಕ್ತು. ಇದು ಎಷ್ಟು ಮಟ್ಟಿಗೆ ನ್ಯಾಯ ಅಂತ ಅವ್ರ ಗುರುಗಳಿಗೆ ಈ 2 ಜನ ಶಿಷ್ಯರ ಸಮ್ಮುಖದಲ್ಲಿ ಒಬ್ಬ ಶಿಷ್ಯ ಪ್ರಶ್ನೆ ಮಾಡ್ತಾನೆ. ಗುರು ಅನ್ನೋದು ಸಾಮಾನ್ಯವಾಗಿರುವಂತಹ ಪದವೂ ಅಲ್ಲ, ಆ ಒಂದು ಪೀಠವೂ ಅಷ್ಟೊಂದು ಸಾಮಾನ್ಯವಾದಂಥದ್ದು ಅಲ್ವೇ ಅಲ್ಲ. ಆಗ ಗುರುಗಳು ಹೇಳ್ತಾರೆ, ನೀನು ಹೇಳಿದ್ದೇನೋ ನಿಜ, ನಮ್ಮ ಕರ್ಮದ ಫಲವಾಗಿ ನಮಗೆ ಏನು ಸಿಗುತ್ತೋ ಎಲ್ಲವೂ ಕೂಡ ನಮ್ಮ ಕರ್ಮದ ಫಲವೇ. ಆದ್ರೆ ಪೂರ್ವ ಜನ್ಮದ ಪ್ರಾರಬ್ಧಗಳು ಕೆಲವೊಂದು ಇರ್ತವೆ, ಆ ಪ್ರಾರಬ್ಧಗಳು ನಮಗೆ ಸುತ್ತಕೊಳ್ತವೆ. ಆಗ ಗುರುಗಳು ಕೇವಲ ಒಂದೇ ಮಾತನ್ನ ಹೇಳ್ತಾರೆ, ನೀನು ಹೇಳಿದ್ದು ನಿಜ, ನೀನು ಸೇವೆ ಸಲ್ಲಿಸಿದ್ದು ನಿಜ, ಆ ವ್ಯಕ್ತಿಯಲ್ಲಿ ಹೋಗಿದ್ದು ನಿಜ, ಆ ವ್ಯಕ್ತಿಗೆ ಬಂಗಾರ ಸಿಕ್ಕಿದ್ದು ನಿಜ, ನಿನ್ನ ಕಾಲಿಗೆ ಮೊಳೆ ಅಂಟಿಕೊಂಡಿದ್ದು ನಿಜ. ಆದ್ರೆ ನಿನಗೆ ಗೊತ್ತಿಲ್ಲದ ವಿಚಾರ ಇಲ್ಲಿ ಏನಂದ್ರೆ, ನಿನ್ನ ಹಣೆ ಬರಹದಲ್ಲಿ ಏನು ಬರೆದಿತ್ತು ಗೊತ್ತಾ? ಆ ಮೊಳೆ ನಿನಗೆ ತಾಗಿ ನೀನು ಬಿದ್ದೆ ಅಷ್ಟೇ, ನಿನ್ನ ಹಣೆ ಬರದಲ್ಲಿ ನಿನ್ನ ಸಾವು ಬರೆದಿತ್ತು. ನಿನ್ನ ಸಾವು ತಪ್ಪಿ ನಿನ್ನ ಕಾಲಿಗೆ ಬರೀ ಮೊಳೆ ಚುಚ್ಚಿತು. ಆ ವ್ಯಕ್ತಿಗೆ ಒಂದು ರಾಜ್ಯವೇ ಹಣೆ ಬರದಲ್ಲಿ ಬರೆದಿತ್ತು, ಅವನಿಗೆ ರಾಜನಾಗುವಂತಹ ಯೋಗವಿತ್ತು. ಆದರೆ ಪ್ರಸ್ತುತ ಜೀವನದಲ್ಲಿನ ಅವನ ಕರ್ಮದ ಫಲವಾಗಿ ಒಂದು ರಾಜ್ಯವನ್ನ, ಒಂದು ಸಾಮ್ರಾಜ್ಯವನ್ನ ಆಳುವಂತ ರಾಜಯೋಗವನ್ನ ಕಳೆದುಕೊಂಡು ಕೇವಲ ಒಂದಿಷ್ಟೇ ಒಂದು ಚೀಲದಷ್ಟು ಬಂಗಾರ ಅವನಿಗೆ ಮಾತ್ರ ಸಿಕ್ತು. ನಿಮ್ಮ ಒಳ್ಳೆಯ ಕೆಲಸಗಳು, ನಿಮ್ಮ ಒಳ್ಳೆಯ ಪ್ರಾರಬ್ಧಗಳು ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಜೊತೆಗೆ ಬಂದೇ ಬರುತ್ತದೆ ಅನ್ನೋದಕ್ಕೆ ಗುರುಗಳು ಆ 2 ಜನ ಶಿಷ್ಯಂದರಿಗೆ ಹೇಳಿರುವಂತಹ ಮಾತು. ಸಾಕಷ್ಟು ಜನ ಪರಮ ಪೂಜ್ಯರಲ್ಲೂ ಅದೇ ಹೇಳ್ತಾರೆ, ನಾವು ಇಷ್ಟೊಂದು ಕೆಲಸ ಮಾಡ್ತೀವಿ, ಇಷ್ಟೊಂದು ಒಳ್ಳೆ ಭಾವನೆಯಿಂದ ಮಾಡ್ತೀವಿ, ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ರೀತಿಯಲ್ಲಿ ಆ ಒಳ್ಳೆ ಕೆಲಸಗಳು, ಆ ಒಳ್ಳೆಯ ಆಶೀರ್ವಾದ ಯಾವುದೋ ಒಂದು ರೂಪದಲ್ಲಿ ಬಂದು ನಮ್ಮನ್ನ ಕಾಪಾಡುತ್ತೆ. ಅಂತಹ ಒಂದು ಆಶೀರ್ವಾದ ಸದ್ಗುರುಗಳು ನಮ್ಮೆಲ್ಲರಿಗೂ ಕೂಡ ಮಾಡ್ತಾರೆ. ವೇದಿಕೆಯ ಮೇಲೆ ಅನೇಕ ಕಾರ್ಯಕ್ರಮಗಳು ಮುಂದುವರಿಯೋದ್ರಿಂದ ಮತ್ತೆ ಹಲವಾರು ವೇದಿಕೆಗಳಲ್ಲಿ ನಾವೆಲ್ಲರೂ ಕೂಡ ಭೇಟಿಯಾಗೋಣ ಅಂತ ಹೇಳ್ತಾ, ಇವತ್ತು ಗುರು ಪೂರ್ಣಿಮೆಯ ಅಂಗವಾಗಿ ನಮ್ಮ ಭಕ್ತಿ ಮನಸ್ಸು ನಿಷ್ಕಲ್ಮಶ ಶ್ರದ್ಧೆಯಿಂದ ನಮ್ಮ ಭಕ್ತಿಯನ್ನ ಪರಮ ಪೂಜ್ಯರ ಅಡಿದಾವರಿಗಳಿಗೆ ಸಮರ್ಪಿಸಿ ನಾವೆಲ್ಲರೂ ಅವರ ಆಶೀರ್ವಾದಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು